ಯಾರೋ ಹೋಗಿರ್ಬೋದು, ಒಂದು ಜಸ್ಟ್ ಒಂದು ಡೌಟ್ ಮೇಲೆ ಜಸ್ಟ್ ಅಷ್ಟೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅವ್ರು ಏನೋ ತಪ್ಪು ಮಾಡಿದ್ದಾರೆ ಅಂತ ಅಲ್ಲ, ಕರೆದಿದ್ದಾರೆ. ಒಬ್ಬ ಸಾಮಾನ್ಯ ಪ್ರಜೆಗೂ ಕರೀತಾರೆ, ಏನೋ ಒಂದು ಅವ್ರಿಗೆ ಡೌಟ್ ಬಂದರೆ ಕರೆದಿದ್ದಾರೆ ಅಷ್ಟೇ. ಅದನ್ನು ಬಿಟ್ಟರೆ ಇನ್ನೇನು ಬೇರೇನು ಇಲ್ಲ. ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈವನ್ ಪೊಲೀಸ್ನವ್ರು ಮಾಡೋ ಇನ್ವೆಸ್ಟಿಗೇಷನಲ್ಲಿ ತೊಂದರೆ ಮಾಡೋದು ಕೂಡ ನಮ್ಮದು ಎಲ್ಲೋ ಒಂದು ಕಡೆ ಪೊಲೀಸ್ನವ್ರು ಮಾಡ್ತಾ ಇರೋ ಇನ್ವೆಸ್ಟಿಗೇಷನ್ ಅನ್ನೆಸೆಸರಿ ನಾವು ಇಂಟರ್ಫಿರೆನ್ಸ್ ಆಗೋದು ಸರಿಯಲ್ಲ. ಸೊ ಈಗ ಹೇಳಿದ್ದೀವಿ, ಯಾವುದೇ ರೀತಿ ತೊಂದರೆನೂ ಇಲ್ಲ. ಅವ್ರು ಆರಾಮಾಗಿ ಅವ್ರ ಪಾರ್ಗೆ ಅವ್ರು ಕೂತಿದ್ದಾರೆ. ಅವ್ರ ಪಾರ್ಗೆ ಅವ್ರ ಸ್ಟೇಟ್ಮೆಂಟ್ ನನಗೇನು ಗೊತ್ತಿಲ್ಲ ಅನ್ನೋದು ಸಂಬಂಧಪಟ್ಟ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಷ್ಟೇ, ಕೊಟ್ಟಿದ್ದಾರೆ. ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಏನು ಅದೇನು ಸಮಸ್ಯೆ ಅಲ್ಲ, ಪ್ರೊಸೀಜರ್ ಆಗಿದೆ, ಅದೇನು ಸಮಸ್ಯೆ ಇಲ್ಲ. ಜಸ್ಟ್ ಮಾಡ್ತಾ ಇದ್ದಾರೆ. ಪೊಲೀಸ್ನವ್ರು ಅವ್ರ ಡ್ಯೂಟಿ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸ್ವಲ್ಪ ಅರೆಸ್ಟ್ ಮಾಡಿಲ್ಲ, ಇದು ವಿಚಾರಣೆ ಕರೆದಿರೋದು. ಅಲ್ಲಲ್ಲ, ಅವರು ವಿಚಾರಣೆ ಮಾಡಬೇಕಾದ್ರೆ ಅದು ಅವ್ರ ಹತ್ರ ಮಾತಾಡೋಂಥ ಅವಶ್ಯಕತೆನೂ ಬೀಳೋದಿಲ್ಲ. ಆಸ್ ಪರ್ ಲಾ ಪ್ರಕಾರ ಆಸ್ ಎ ಲಾಯರ್ ನಾನು ಬಂದಿದ್ದೀನಿ, ಜಸ್ಟ್ ಒಂದು ಮಾತಾಡಿದ್ದೀನಿ. ಅವ್ರಿಗೆ ಹೇಳಿದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನಮ್ಗೆ ಒಳಗಡೆ ನಿಮ್ಗೆ ಕರಿತೀವಿ ಸರ್ ಅಂತ ಹೇಳಿದ್ವಿ. ಯಾಕಂದರೆ ಕಂಪ್ಲೀಟ್ಲಿ ಅವ್ರ ಇನ್ವೆಸ್ಟಿಗೇಷನ್ ಕೂಡ ನಾವು ಕೂಡ ತೊಂದರೆ ಮಾಡಬಾರ್ದು. ಸೊ ಅವ್ರೇನೋ ಕೇಳಿದ್ರು, ಅವ್ರು ಏನೋ ಅರೆಸ್ಟ್ ಮಾಡಿಲ್ಲ, ಜಸ್ಟ್ ವಿಚಾರಣೆ ಕರೆದಿದ್ದಾರೆ. ವಿಚಾರಣೆಯಲ್ಲಿ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಇಷ್ಟೇ ಆಗಿರ್ತಕ್ಕಂಥ ಅಫೆನ್ಸ್ಗಳಲ್ಲಿ ಕಾಗ್ನಿಸಬಲ್ ಅಫೆನ್ಸ್, ನಾನ್ ಕಾಗ್ನಿಸಬಲ್ ಅಫೆನ್ಸಸ್ ಇರ್ತದೆ. ಕೆಲವೊಂದು ಅಫೆನ್ಸ್ಗಳಿಗೆ ನೋಟಿಸ್ ಕೊಡಬೇಕು ಅಂತ ಕಾನೂನು ಇರಲ್ಲ. ಕೆಲವೊಂದು ಕರೆದಿರ್ತಾರೆ, ಕೆಲವೊಂದ್ರಲ್ಲಿ ನೋಟಿಸ್ ಕೊಡ್ತಾರೆ. ಇದ್ರಲ್ಲಿ ನೋಟಿಸ್ ಅವ್ರು ಕರೆದಿದ್ದಾರೆ ಅಷ್ಟೇ. ಅವ್ರಿಗೆ ಡೌಟ್ ಬಂದಿದೆ, ಕರೆದಿದ್ದಾರೆ. ಬೆಳಗಿನ ಜಾವ ಹೋಗಿ ಕರ್ಕೊಂಡ್ಬರುವಂತ ಅನಿವಾರ್ಯ ಏನಿತ್ತು? ಅದನ್ನ ಅವ್ರು ಬಂದ ತಕ್ಷಣ ಖಂಡಿತವಾಗಿಯೂ ಅದ್ರ ಬಗ್ಗೆ ವಿಚಾರಣೆಗೆ ನಾವು ಕೇಳೋಣ. ನಾವು ಖಂಡಿತವಾಗ್ಲೂ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ.